ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಮದುವೆ ಇರಲಿ, ಗೃಹ ಪ್ರವೇಶ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ನೀವು ಒಂದಲ್ಲ ಒಂದು ಸಲ ಕ್ಯಾರೆಟ್ ಹಲ್ವಾನ ಟೇಸ್ಟ್ ಮಾಡೇ ಮಾಡಿರ್ತೀರಾ. ಬನ್ನಿ ಇವತ್ತು ಮನೆಯಲ್ಲಿ ಅಷ್ಟೇ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಲೋಟದಲ್ಲಿ ಹಾಲು ತಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ 1/4 ಲೀಟರ್ ಅಷ್ಟಿದೆ. ಒಂದು 3/4 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಅಳತೆನ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ತಕ್ಕನಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. 4 ರಿಂದ 5 ಮೀಡಿಯಂ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ. 2 ಸ್ಪೂನ್ ಕೋವಾ, 4 ರಿಂದ 5 ಸ್ಪೂನ್ ತುಪ್ಪ, 1 6 ಗೋಡಂಬಿ, 1 5 ಬಾದಾಮಿ, 10 ಒಣ ದ್ರಾಕ್ಷಿ, 10 ದಳ ಕೇಸರಿನ ತಗೊಂಡಿದ್ದೀನಿ, ಪ್ಲಸ್ 2 ಏಲಕ್ಕಿ. ಕ್ಯಾರೆಟ್ನ ಚೆನ್ನಾಗಿ ತೊಳೆದಾದ್ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಈ ತರ ತುರಿದು ಇಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಏನು ತಗೊಂಡಿರ್ತೀವಲ್ಲ, ಗೋಡಂಬಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ಕೇಸರಿ ದಳನ ಒಂದೆರಡು ಸ್ಪೂನ್ ಅಷ್ಟು ಹಾಲನ್ನ ಬಿಸಿ ಮಾಡಿಬಿಟ್ಟು ಅದರಲ್ಲಿ ನಾನು ನೆನೆಸಿಟ್ಟಿದ್ದೀನಿ. ಈಗ ಒಂದು ಬಾಣಲಿನ ಬಿಸಿ ಮಾಡಕ್ಕಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಆ್ಯಡ್ ಮಾಡಿ, ನಾವು ಡ್ರೈ ಫ್ರೂಟ್ಸ್ ಏನು ತಗೊಂಡಿರ್ತೀವಲ್ಲ, ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಹುರಿದ್ಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೀವು ಡ್ರೈ ಫ್ರೂಟ್ಸ್ ಅಲ್ಲಿ ಬೇಕಾದ್ರೆ ಪಿಸ್ತಾ ಕೂಡ ಸೇರಿಸ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ನಾವು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಅಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ. ಇದು ಸುಮಾರು ಒಂದು 5 ನಿಮಿಷದಷ್ಟಾದ್ರೂ ಟೈಮ್ ಬೇಕಾಗತ್ತೆ. ಅದು ಚೆನ್ನಾಗಿ ಕ್ಯಾರೆಟ್ ಒಂದ್ ಸ್ವಲ್ಪ ಬೇಯಿಸ್ಲಿಕ್ಕೆ. ಸೊ ಅದು ಚೆನ್ನಾಗಿ ಬೆಂದಾದ್ಮೇಲೆ ನಾವು ಎತ್ತಿಟ್ಕೊಂಡಿರುವಂತ 1/4 ಲೀಟರ್ ಏನು ಹಾಲಿರುತ್ತಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುದೀತಾ ಇದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಹಾಲು ಕಂಪ್ಲೀಟ್ ಆಗಿ ಎವಾಪರೇಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನಾವು ಒಂದು ಸೌಟಲ್ಲಿ ಸೈಡ್ ಮಾಡಿದ್ರೆ ಅದು ಮುದ್ದೆ ತರ ಬರಬೇಕು. ಈ ಹಂತದಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಏನು ಕೋವಾ ಎತ್ತಿಟ್ಕೊಂಡಿರ್ತೀವಲ್ಲ 2 ಸ್ಪೂನು, ಅದನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ನೀರು ಬಿಡ್ತಾ ಹೋಗುತ್ತೆ. ಆಮೇಲೆ ಹಾಗೆ ಎತ್ತಿಟ್ಕೊಂಡಿರುವಂತ ಕೇಸರಿ ದಳ ಏನು ಹಾಲಲ್ಲಿ ನಾವು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡೋಣ. ಅದು ಒಳ್ಳೆ ಕಲರ್ ಕೊಡುತ್ತೆ ಕೇಸರಿ ಹಾಕೋದ್ರಿಂದ, ಹಾಗೇನೆ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಆಗ್ಲೇ ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ಇವಾಗ ರೆಡಿ ಆಗಿದೆ. ಇದನ್ನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಮನೆಯಲ್ಲೇನೆ ಬಿಸಿ ಬಿಸಿಯಾಗಿ ಎಷ್ಟು ಈಸಿಯಾಗಿ ಕ್ಯಾರೆಟ್ ಹಲ್ವಾನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದನ್ನ ನಾವು ವೆನಿಲಾ ಐಸ್ ಕ್ರೀಮ್ ಜೊತೆಗೂ ತಿನ್ಬೋದು. ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.